ಮುಳಬಾಗಿಲಿನಲ್ಲಿ ಅದ್ದೂರಿ ಸ್ವಾಗತ ಮಾಡಿ ಸಂವಿಧಾನ ಜಾಗೃತಿ ಜಾಥಾವನ್ನು ಕಳಿಸಿದ್ದು, ರಾಜ್ಯದಲ್ಲಿ ಬೃಹತ್ ಸಮಾವೇಶ ಮಾಡಿ ಮಹಾನ್ ಸಂವಿಧಾನ ಪಂಡಿತರು ಇದರ ಬಗ್ಗೆ ವಿಸ್ತೀರ್ಣವಾಗಿ ತಿಳಿಸಿದ್ದಾರೆ. ಕೃತಜ್ಞತೆಗಾಗಿ ಮತ್ತೊಂದು ಸರ್ತಿ ತಾಲೂಕಿನ ಮಟ್ಟದಲ್ಲಿ ಆವಾಗ ನಗರ ಭಾಗದಲ್ಲಿ ನಗರ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಸಂವಿಧಾನ ಜಾಗೃತಿ ಮತ್ತೆ ಮುಟ್ಟಿಸಬೇಕು ಅಂತ ಒಂದು ಕಾರ್ಯಕ್ರಮದಿಂದ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಏನು ಮಹದೇವ್ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಮಹಾಂಕಾಶೆಯಿಂದ ಕಳಿಸಿದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಸಂವಿಧಾನ ಜಾರಿಗೆ ಬಂದು ನಮಗೆ ಸ್ವತಂತ್ರ ಬಂದು 75 ವರ್ಷ ತುಂಬಿದ್ರು ಇನ್ನ 77ನೇ ವರ್ಷದಲ್ಲಿ ನಡೀತಾ ಇದೆ. ಆದ್ರೂ ಸಂವಿಧಾನ ಜಾಗೃತಿ ಈ ಒಂದು ನಾವೊಂದು 13 ವರ್ಷದಿಂದ ಏನು ಹೋರಾಟಗಳು ಮಾಡ್ಕೊಂಡು ಬಂದಿವೆ ಸಂವಿಧಾನ ಜಾಗೃತಿ ಬಗ್ಗೆ, ಇವತ್ತು ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ಆ ಪ್ರತಿಫಲಕ್ಕೆ ಸಹಕರಿಸಿದಂತ ಏನು ನಮ್ಮ ಘನ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಮನಮುಟ್ಟುವ ಕೆಲಸ ಮಾಡಿದೆ. ಇವತ್ತು ಮಕ್ಕಳಲ್ಲಿ ಹೆಂಗೆ ನಾಡಗೀತೆ ದೇಶಗೀತೆ ಯಾವ ತರ ಅದೇ ತರ ಮಕ್ಕಳಲ್ಲಿ ಭ್ರಾತೃತ್ವ ತುಂಬಿಸಿ ಏನೋ ಒಂದು 5 ವರ್ಷ 6 ವರ್ಷ ಮಗು ಪೀಠಿಕೆಯನ್ನ ದೇಶಗೀತೆ ನಾಡಗೀತೆ ಹೇಳೋ ತರ ಒಂದು ಸಂವಿಧಾನ ಪೀಠಿಕೆ ಹೇಳ್ತಾ ಇದ್ದಾರೆ. ಇದೆಲ್ಲ ಹೆಮ್ಮೆ ಪಡುವ ವಿಚಾರ. ಹಾಗಾಗಿ ಮತ್ತಷ್ಟು ಈ ಒಂದು ಜಾಥಾ ವಿಚಾರವನ್ನು ಏನು ನಮ್ಮ ಪೀಠಿಕೆ ವಿಚಾರ ಸಂವಿಧಾನ ಬಗ್ಗೆ ಅರಿವು ಮಾಡ್ತಾ ಇರೋದು ತುಂಬಾ ಸಂತೋಷ ತಂದಿದೆ. ಮತ್ತಷ್ಟು ಒಂದು ಪ್ರಜ್ಞಾವಂತರಲ್ಲಿ ಈ ಒಂದು ಸಂವಿಧಾನ ಅರಿವು ಮತ್ತಷ್ಟು ಅರಿಬೇಕು ಅಂತ ನಾನು ಬೇಡ್ಕೊಳ್ತಾ, ನನಗೆ 2 ಮಾತು ಮಾತಾಡೋಕೆ ಅವಕಾಶ ತಮ್ಮೆಲ್ಲರಿಗೂ ಅಂತ ನಾನು 2 ಮಾತು. ಏನಿವತ್ತು ನಾವು ಜನವರಿ 26ರಂದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮ ಫೆಬ್ರವರಿ 25ಕ್ಕೆ ಸಮಾಪ್ತಗೊಂಡು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ವಿವಿಧ ಸಂವಿಧಾನ ಪಂಡಿತರ ಮುಖಾಂತರ ಸಂವಿಧಾನವನ್ನ ಯಾವ ರೀತಿ ಇವತ್ತು ನಾವು ಈ ದೇಶಕ್ಕೆ ಉಳಿಸ್ಕೊಬೇಕಾಗಿದೆ, ಈ ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ. ಈ ಸಂವಿಧಾನವನ್ನ ಇವತ್ತು ಗ್ರಾಮೀಣ ಭಾಗದ ಒಂದು ಶೋಷಿತ ಸಮುದಾಯದಿಂದ ಹಿಡಿದು ಮೇಲ್ವರ್ಗದ ಅತಿ ಏನೋ ಶ್ರೀಮಂತ ಇರ್ತಕ್ಕಂಥವರೆಗೂ ಸಂವಿಧಾನ ಬೇಕಾಗಿದೆ ಅನ್ನೋದನ್ನ ಇವತ್ತು ಒಂದು 75 ವರ್ಷಗಳ ಅವಧಿಯಲ್ಲಿ ಇವತ್ತು ಘನ ಸರ್ಕಾರ ಇವತ್ತು ಸಂವಿಧಾನವನ್ನ ಜಾರಿಗೆ ತಂದು ಸರ್ವೇ ಸಾಮಾನ್ಯ ಜನರಿಗೂ ಸಂವಿಧಾನ ಅಂದರೇನೆ ಏನು ಅನ್ನೋದನ್ನ ತಿಳಿಸ್ಕೊಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಈ ವಿಚಾರದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈಗ ಏನು ನಾವು ನಮ್ಮ ಸ್ನೇಹಿತರು ಹೇಳಿದಾಗೆ ನಾವೊಂದು 10-15 ವರ್ಷಗಳಿಂದ ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನ ಅಂತೇಳಿ ಏನು ನಾವು ಜಾರಿಗೆ ತರಬೇಕು ಅಂತೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನವರಿ 26ರಂದು ಸಂವಿಧಾನ ಅಂಗೀಕಾರವಾದ ದಿನ ಅಂತೇಳಿ ಅದನ್ನ ಒಂದು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದನ್ನ ಘನ ಸರ್ಕಾರಗಳ ಮೇಲೆ ನಾವು ಒತ್ತಡ ತರ್ತಾ ಇದ್ದೀವಿ. ಅಂತ ಒಂದಿದ್ರಲ್ಲಿ ಇವತ್ತು ಸಂವಿಧಾನ ಜಾರಿಗೆ ಬಂದಂತ ಒಂದು 26ನೇ ದಿನಾಂಕದಂದು ನಮಗೆ ಸಂವಿಧಾನ ಜಾರಿಗೆ ತನ್ನಂತ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೆ ಘನ ಸರ್ಕಾರ. ಇವತ್ತು ಎಲ್ಲ ಒಂದು ಕಡೆ ಜನ ಏನ್ ಹೇಳ್ತಾ ಇದ್ರು, ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಖಾಲಿ SC ST ಜನಾಂಗಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ತೋರಿಸ್ತಾ ಇದ್ರು. ಆದ್ರೆ ಇವತ್ತು ಪ್ರತಿಯೊಬ್ಬರನ್ನು ಗಮನ ಹರಿಸಬೇಕು. ಈ ಭಾರತದಲ್ಲಿ ಪ್ರತಿ ಜೀವಿ ಬದುಕ್ತಾ ಇರ್ತಕ್ಕಂಥ ಪ್ರತಿ ಜೀವಿಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇವತ್ತು ಕೆಲಸ ಮಾಡ್ತಾ ಇದೆ. ಇದನ್ನ ಪ್ರತಿಯೊಬ್ಬರನ್ನು ಅರ್ಥಕೊಬೇಕು. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಪ್ರಜೆಯು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಕಾನೂನಿಲ್ಲ ಅಂತಂದ್ರೆ ಆ ಪ್ರಜೆಗೆ ಬದುಕಲಿಕ್ಕೇನೆ ಜಾಗ ಇರೋದಿಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂತಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇದು ನಿಜ. ಎಷ್ಟೋ ಆಳುವಂತ ಸರ್ಕಾರಗಳು ಹೇಳ್ತವೆ, ಇರ್ಲಿ ಅವ್ರಿಗೆ ಏನೋ ತಲೆ ಕೆಟ್ಟಿರ್ತದೆ, ಈ ಸಂವಿಧಾನವನ್ನ ಬದಲಾಯಿಸಬೇಕು, ಇನ್ನೊಂದು ಸಂವಿಧಾನ ತರಬೇಕು, ಅದು ಇದು ಅಂತ ಹೇಳಿ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಆಳುವ ಸರ್ಕಾರಗಳಿಗೆ ನಾವು ಯಾರನ್ನು ಹೊಣೆಯಲ್ಲ. ನಾವು ಹುಟ್ಟಿ ಜೀವಿಸ್ತಕ್ಕಂಥ ನಮ್ಮ ದೇಶದ ಮಣ್ಣಿನಲ್ಲಿ ನಾವು ಹುಟ್ಟಿರ್ತಕ್ಕಂಥವರು ಅವತ್ತಿನಿಂದ ಇವತ್ತುವರೆಗೂ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ
ಅವತ್ತು ಕಷ್ಟಪಟ್ಟು ಸುಮಾರು ರಾಜ್ಯಗಳನ್ನ ಸುಮಾರು ಕಂಟ್ರಿಗಳನ್ನ ಓಡಾಡಿ ಬಾಬಾ ಸಾಹೇಬರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿ ಕಾನೂನಿಗೂ ನಾವು ತಲೆಬಾಗಿ ಇವತ್ತು ನಾವು ನಡಿಬೇಕಾಗಿದೆ. ಹಂಗಾಗಿ ಇದು ಖಾಲಿ ಕೇವಲ SC/ST ಕಾರ್ಯಕ್ರಮವಲ್ಲ. ಈ ಒಂದು ಎಷ್ಟೇ ಧರ್ಮಗಳಿದ್ರೇನು, ಎಷ್ಟೇ ಜಾತಿಗಳಿದ್ರೇನು, ಎಷ್ಟೇ ಒಂದು ಇದಿದ್ರೆ ಕೂಡ ನಾವು ಇವತ್ತು ಸಂವಿಧಾನವನ್ನ ಅಳವಡಿಕೆ ಮಾಡಿಕೊಂಡು ಸಂವಿಧಾನದ ಅಡಿಯಲ್ಲಿ ಬದುಕಬೇಕಾಗಿದೆ. ಹಂಗಾಗಿ ಇವತ್ತು ಘನ ಸರ್ಕಾರ ಪ್ರತಿಯೊಬ್ಬರಿಗೂ ಸಂವಿಧಾನವನ್ನ ಉಳಿಸ್ಕೊಳ್ಳಿಕ್ಕೆ ಈ ಸಂವಿಧಾನವನ್ನ ನಾವು ಅಂದ್ರೆ ಅನ್ಕೊಬಹುದು, ಏನೋ ಯಾವ್ದೋ ಸರ್ಕಾರ ಬಂದ್ಬಿಟ್ರೆ ಸಂವಿಧಾನ ಬದಲಾಗ್ಬಿಡ್ತದೆ, ಏನೋ ಮನುಸ್ಮೃತಿ ಸಂವಿಧಾನ ತಂದ್ಬಿಡ್ತದೆ, ಅದು ಇದು ಅಂತ ಹೇಳಿ ಹೇಳ್ಕೊಳ್ತಾರೆ. ಯಾರನ್ನು ಬದಲಾಯಿಸಕ್ಕಾಗಲ್ಲ. ಇದು ವಾಸ್ತವಾಂಶ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಬದಲಾಯಿಸಬೇಕು ಅಂತಂದ್ರೆ ಈ ದೇಶ ಏನಾದ್ರೂ ಹೊರಳ್ಕೊಂಡ್ಬಿಟ್ರೆ, ಈ ದೇಶ ಏನಾದ್ರೂ ಒಂದು ಇದು ಪ್ರಳಯ ಆಗ್ಬಿಟ್ರೆ ಅವತ್ತೇನಾದ್ರೂ ಒಂದು ನಮ್ಮ ಸಂವಿಧಾನವನ್ನ ನಾವು ಕಳ್ಕೊಬಹುದು. ಅದನ್ನ ಬಿಟ್ಟು ಬೇರೊಬ್ಬರು ಯಾರೇ ಆಗಿರ್ಲಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋದನ್ನ ಆ ಮಾತನ್ನ ವಾಪಸ್ ಪಡ್ಕೊಳ್ಳಿ. ದಯವಿಟ್ಟು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ಪ್ರತಿ ಧರ್ಮದ, ಪ್ರತಿ ಜಾತಿಯ, ಪ್ರತಿ ಪ್ರಜೆಯು ಉಳಿಸ್ಕೊಳ್ಳಿಕ್ಕೆ ಮುಂದಾಗ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಮುಳಬಾಗಿಲು ಪಟ್ಟಣದಲ್ಲಿ ಇವತ್ತೇನು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಬಂದಿದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ನಗರಸಭೆ, ತಾಲೂಕು ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ಎಲ್ಲರಿಗೂ ಕೂಡ ನಾವೆಲ್ಲ ಅಂಬೇಡ್ಕರ್ ವಾದಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಭಾರತ ಸಂವಿಧಾನ 75 ವರ್ಷಗಳ ನಂತರ ಜಾಗೃತಿ ಜಾಥಾ ನಡೀತಾ ಇದೆ. ಇವತ್ತಿಗೂ ಕೂಡ ನಾವು ಸಂವಿಧಾನ ಅಂದ್ರೆ ಏನ್ ತಿಳ್ಕೊಳ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗಿಲ್ಲ. ಏನು ಸಂವಿಧಾನ, ಯಾಕೆ ಸಂವಿಧಾನ ಇದೆ, ಈ ಸಂವಿಧಾನದಿಂದ ನಮ್ಗೆ ಏನ್ ಸಿಗ್ತಾ ಇದೆ, ಈ ಸಂವಿಧಾನ ಇಲ್ಲ ಅಂದ್ರೆ ಏನಾಗ್ತದೆ ಅಂತಕ್ಕಂಥ ಪರಿಜ್ಞಾನಕ್ಕೆ ನಾವಿನ್ನ ಕಾಲಿಟ್ಟಿಲ್ಲ. ಈ ದೇಶದ ಪರಮೋಚ್ಚ ಕಾನೂನು, ಈ ದೇಶದ 140 ಕೋಟಿ ಭಾರತೀಯರನ್ನ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕಾನೂನು, ಈ ದೇಶದ 140 ಕೋಟಿ ಜನರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕಾನೂನು, ಈ ದೇಶದ 140 ಕೋಟಿ ಜನರನ್ನು ಒಳಗೊಂಡ ಭಾರತ ದೇಶವನ್ನ ಅಭಿವೃದ್ಧಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕಾನೂನು. ಇಂತಹ ಕಾನೂನಿನ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ, ಇದು 75 ವರ್ಷಗಳ ನಂತರ ಇವತ್ತು ಅಮೃತ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ಕೂಡ ನಾವು ಸಂವಿಧಾನದ ಬಗ್ಗೆ ಜನಸಾಮಾನ್ಯ ತಿಳ್ಕೊಳ್ಳಿಲ್ಲ ಅಂದ್ರೆ ಇದು ತುಂಬಾ ಒಂದು ದುಃಖದ ಸಂಗತಿ. ನಾವೆಲ್ಲ ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ, ಇವತ್ತು ನಾವು 24 ಗಂಟೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಗೆ ಭಿಕ್ಷೆ ಅಂತಕ್ಕಂಥ ನಾವ್ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. ನಾವೇನೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಾನೇನೋ ಓದ್ ಮಾಡ್ತಾ ಇದ್ದೀನಿ, ನಾನು ಯಾವ್ದೋ ಅಧಿಕಾರಿ ಆಗಿದ್ದೀನಿ, ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನು ಯಾವ್ದೋ ಫ್ಯಾಕ್ಟ್ರಿ ಮಾಡ್ತೀನಿ, ನಾನು ಇನ್ನೊಂದೇನೋ ಜಡ್ಜ್ ಆಗ್ತೀನಿ, ನಾನು ಇನ್ನೊಂದೇನೋ ಲಾಯರ್ ಆಗ್ತೀನಿ, ನಾನು ಲೆಕ್ಚರರ್ ಆಗ್ತೀನಿ. ಈ ಎಲ್ಲಾ ರೀತಿಯ ಅವಕಾಶಗಳನ್ನ ಮುಕ್ತವಾಗಿ ತೆರೆದಿಟ್ಟಿರ್ತಕ್ಕಂಥದ್ದು ಸಂವಿಧಾನ. ಯಾವುದೇ ತಾರತಮ್ಯ ಇಲ್ಲ ಸಂವಿಧಾನದ ಮುಂದೆ. ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂತ ಹೇಳ್ತಾರೆ ಮೇಧಾವಿಗಳು. ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಇವತ್ತು ಸಂವಿಧಾನ ಎಲ್ಲ ರಂಗಗಳನ್ನು ಕೂಡ ಯಾವೊಬ್ಬ ಶ್ರೀಮಂತನಿಗೆ ಒಂದು ಇದು ಕಾನೂನು, ಬಡವನಿಗೆ ಒಂದು ಕಾನೂನು ಇಲ್ಲ. ಸಂವಿಧಾನದ ಮುಂದೆ ಎಲ್ಲರೂ ಕೂಡ ಒಂದೇ. ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವು ವಿಫಲರಾಗಿದ್ದೀರಿ ಇವತ್ತು. ಅದಕ್ಕೇನೆ ಇವತ್ತು ಸಂವಿಧಾನದ ಬಗ್ಗೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಏನೋ ಸಂವಿಧಾನ ಇಲ್ಲ ಏನಾಗ್ಬಿಡ್ತದೆ ಅಂತ ಅನ್ಕೊಳ್ಬೋದು ನೀವೆಲ್ಲ. ತವ ಮನಸ್ಸಲ್ಲಿ ಹಾಕೊಳ್ಳಿ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಮಾತನ್ನ, ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಧರ್ಮದ, ಯಾವುದೇ ಜಾತಿಯ, ಯಾವುದೇ ವರ್ಗದ 80% ಬಡವರು ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನಿರಂಕುಶ ಪ್ರಭುತ್ವ ಬರ್ತದೆ, ದೌರ್ಜನ್ಯ ದಬ್ಬಾಳಿಕೆಗಳಾಗ್ತವೆ, ಕೊಲೆ ಸುಲಿಗೆಗಳಾಗ್ತವೆ, ದರೋಡೆಗಳಾಗ್ತವೆ. ಯಾವನು ಕೇಳೋನಿರೋದಿಲ್ಲ. ನೀನ್ ಯಾಕೆ ಮಾಡ್ತಾ ಇದ್ದ, ನನ್ನ ಮಗನ ಏನೋ ಕೇಳ್ತೀಯ ಅಂತ ಹೊಡಿತಾರೆ. ಅದನ್ನ ತಡೀತಾ ಇರ್ತಕ್ಕಂಥದ್ದೇ ಈ ಸಂವಿಧಾನ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದೇ ಈ ಸಂವಿಧಾನ. ಈ ಸಂವಿಧಾನಕ್ಕೆ ನಾವು ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಭಾರತ ದೇಶದಲ್ಲಿ 24 ಗಂಟೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಒಬ್ಬ ಪ್ರಧಾನಮಂತ್ರಿಯನ್ನ ಅಂದಿನ ಕಾಲದಲ್ಲಿ ಪುರಿ ಜಗನ್ನಾಥ ದೇವಾಲಯಕ್ಕೆ ಬಿಡ್ಲಿಲ್ಲ ಈ ವ್ಯವಸ್ಥೆ, ಈ ವರ್ಣ ವ್ಯವಸ್ಥೆ. ಇಂದಿರಾ ಗಾಂಧಿ ಅವರನ್ನು ಇಂದು ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರನ್ನ ಹೊಸ ಸಂಸತ್ ಭವನದ ಉದ್ಘಾಟನೆಗೆ ಕರೆಯಲಿಲ್ಲ ಅಂದ್ರೆ ಇವತ್ತಿಗೂ ಕೂಡ
ಮನುವಾದ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಇವತ್ತು. ಈ ಕಾನೂನು ಇಟ್ಕೊಂಡು ಕೂಡ, ಈ ಪ್ರಬಲವಾದ ಸಂವಿಧಾನ ಇಟ್ಕೊಂಡು ಕೂಡ ಯಾಕೆ ಅವರು ತಮ್ಮ ಆಚರಣೆಗಳನ್ನ ತಾವು ಕಾರ್ಯಾಚರಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು. ಕಾನೂನು ಇಲ್ಲ ಅಂದ್ರೆ ಜಂಗಲ್ ಅಂತ ಕೇಳಿದ್ರಲ್ಲ, ಕಾಡಿನಲ್ಲಿ ಯಾರು ರಾಜ? ಹುಲಿ, ಸಿಂಹ, ಚಿರತೆ ಇವೆಲ್ಲ ಕೂಡ ಆ ಕಾಡಿಗೆ ರಾಜರು. ನಾವೆಲ್ಲ ಯಾರು? ಮೊಲ, ಇನ್ನೊಂದು ಸಣ್ಣ ಸಣ್ಣ ಪ್ರಾಣಿಗಳು, ಇಲ್ಲಿ ಇಂಥ ಪ್ರಾಣಿಗಳೆಲ್ಲ ನಮ್ಮನ್ನು ತಿಂದವು ಬದುಕ್ತಕ್ಕಂಥದ್ದು. ಈ ರೀತಿ ವ್ಯವಸ್ಥೆ ನಮಗೆ ಬೇಡ. ಈ ಸಂವಿಧಾನದ ಅಡಿಯಲ್ಲಿ ನಾವು 24 ಗಂಟೆ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀರಿ. ಈ ಸಂವಿಧಾನ ನಮಗೆ ಬದುಕನ್ನು ಕಟ್ಕೊಟ್ಟಿದೆ. ಯಾರೋ ಹೇಳ್ತಾ ಇದ್ರು, ಅವಾಗ ನಮ್ಮ ಸಹೋದರರೆಲ್ಲ ಮಾತಾಡ್ತಾ ಇದ್ರು, ಸಂವಿಧಾನ ಬದಲಾವಣೆ ಮಾಡಕ್ಕೆ ಬಂದ್ಬಿಟ್ಟಿದ್ರಿ ಅಂತ. ನಾನು ಹೇಳ್ತಾ ಇದ್ದೀನಿ, ಇವತ್ತು 54-55ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ಒಂದು ಸಭೆಯನ್ನು ಕರೀತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನಮಗೆಲ್ಲ ಜ್ಞಾಪಕ ಇರಲಿ ಬಂಧುಗಳೇ, ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ 24 ಗಂಟೆ ಪೆನ್ ಡೌನ್ ಮಾಡ್ತಾರೆ. ಸಂವಿಧಾನ ಬದಲಾವಣೆ ಮಾಡಿಕೊಳ್ಳುವಂತ ಆಡಳಿತ ಸ್ತಬ್ಧ ಆಗ್ತದೆ. ಯಾಕೆ ಮಾಡಿದ್ರು ಜಿಲ್ಲಾಧಿಕಾರಿಗಳು? ಅವ್ರಿಗೆ ನಾಲೆಡ್ಜ್ ಇಲ್ವಾ? ನಿನಗೆ ತಲೆ ಕೆಟ್ಟಿದೆ. ನಿನಗೆ ಈ ದೇಶದ ಸಂವಿಧಾನ ಈ ಪ್ರಪಂಚದ ಸರ್ವಶ್ರೇಷ್ಠವಾದದ್ದು. ಎಲ್ಲ ಧರ್ಮ, ಎಲ್ಲ ಜಾತಿಯವರನ್ನ ಒಳ್ಳೆ ಸಮಾನತೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂಡ್ರೆ ನಾವ್ಯಾರು ನಿಮ್ಗೆ ಸಹಕಾರ ಕೊಡೋದಿಲ್ಲ. ಅಲ್ಲಿ ಅವರು ಯಾವುದೇ ಭಯ ಇಲ್ದಿರ, ಯಾರಿಗೂ ತಲೆ ಬಾಗಿಸ್ತೀರಾ, ಯಾರಿಗೂ ಸಲಹೆ ಮಾಡಿದಿರ ಬದುಕ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಬೇಕಂದ್ರೆ ನಿಮ್ ಮಕ್ಕಳಿಗೆ ಕಾನೂನಿನ ಅರಿವು ಬೇಕು. ಏನು ಆ ಸಂವಿಧಾನವನ್ನು ಓದ್ಕೊಳ್ತಕ್ಕಂಥ ಪ್ರಯತ್ನ ಆಗ್ಬೇಕು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಸಂವಿಧಾನ ಜಾಗೃತಿಯ ಬಗ್ಗೆ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಹೋದರರಿಗೂ ಮತ್ತು ತಾಲೂಕು ಆಡಳಿತಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.